ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಬಂಗಾರಲ್ಲ ಸರ್ ಪ್ರಾಪರ್ ಬೆಂಗಳೂರಿನ ಇಲ್ಲ ಜಯನಗರ. ಸರ್ ಇವಾಗ ಪಾರ್ಟ್ನರ್ ಸಿನಿಮಾದ ಟ್ರೈಲರ್ ನೋಡಿದ್ವಿ, ನಿಮಗೆ ಏನು ಅನಿಸ್ತು ಸರ್? ಮ್ಯೂಸಿಕ್ ಚೆನ್ನಾಗಿದೆ ಮತ್ತು ಫೋಟೋಗ್ರಫಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ದೀನಿ, ತುಂಬ ಚೆನ್ನಾಗಿ ಫೋಟೋಗ್ರಫಿ. ಓಕೆ, ನಂದೊಂದು ಕ್ವಶನ್ ಸರ್. ಈಗ ಪಾರ್ಟ್ನರ್ ಅನ್ನೋ ಸಿನಿಮಾ ಪಾರ್ಟ್ನರ್ ಓಕೆನಾ? ಈಗ ಪಾರ್ಟ್ನರ್ ಅಂದರೆ ನಿಮ್ಮ ಲೈಫಲ್ಲಿ ಇವಾಗ 3 ಥರ ಬರ್ತಾರೆ, 3-4 ಥರ ಬರ್ತಾರೆ. ಅದರಲ್ಲಿ ಇವಾಗ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಇಲ್ಲ ಫ್ರೆಂಡ್ಶಿಪ್ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಈ ಥರ ಹೆಸರು ಬರ್ತಾರೆ. ಇದರಲ್ಲಿ ನೀವು ಲೈಫಲ್ಲಿ ಯಾರಿಗೆ ಹೆಸರು ಕೊಡೋಕ್ಕೆ ಇಷ್ಟಪಡ್ತೀರಾ ಪಾರ್ಟ್ನರ್ ಅಂದರೆ? ನಮ್ಮ ಹೆಂಡ್ತಿ ನೀವು ಹೆಂಡತಿಗೆ ಗೊತ್ತು. ಹೌದು. ಓಕೆ, ಸೂಪರ್ ಸರ್. ಹಾಗಾದರೆ ಅದಾದಮೇಲೆ ಯಾಕೆ ಫ್ರೆಂಡ್ಸಿಗೆ ಕೊಡಲ್ವಾ? ಹೆಂಡ್ತಿಗೆ ಕೊಡ್ತೀವಿ. ಫಸ್ಟ್ ಬಂದು ವೈಫೇ. ಓಕೆ ಓಕೆ ಸರ್. ಓಕೆ ಆಯಿತು. ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಅಂದರೆ ಯಾರಿದ್ದಾರೆ? ನನಗೆ ಯಾರು ಇಷ್ಟ ಇಲ್ಲ. ಯಾಕೆ ಸಿಂಗಲ್ ಆಗಿ ಮಾಡಬೇಕು ಪಾರ್ಟ್ನರ್ ಆಗಿ ಮಾಡಿದ್ರೆ ಯಾವಾಗಲೂ ತೊಂದರೆ. ಓಕೆ, ಫ್ರೆಂಡ್ಶಿಪ್ಪಲ್ಲಿ ಯಾರಿಗೂ ಪಾರ್ಟ್ನರ್ ಆಗಿ ಮಾಡಬಾರ್ದು. ಯಾಕೆ ಯಾವತ್ತಿದ್ರೂ ತೊಂದರೆ ಅದು. ಹಂಗಂತೀರಾ? ಹೌದು. ಓಕೆ, ಫ್ರೆಂಡ್ಸ್ ಆಗಿದ್ರೆ ಬೆಟರ್. ಹೌದು. ಅವ್ರನ್ನ ಪಾರ್ಟ್ನರಾಗಿ ಹಾಕೊಂಡ್ರೆ ತುಂಬ ಕೆಟ್ಟದ್ದು. ಕೆಟ್ಟದ್ದು ಅಂತೀರಾ? ಓಕೆ, ಈಗ ಸಿನಿಮಾ ಬಗ್ಗೆ ನೆಕ್ಸ್ಟ್ ಮಂತ್ ಅಂದರೆ ಸರ್ ಇದೇ ತಿಂಗಳು ಏಪ್ರಿಲ್ 19ಕ್ಕೆ 2024 ರಿಲೀಸ್ ಆಗ್ತದೆ. ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೊಸ ಸಿನಿಮಾದ ಆ್ಯಕ್ಟ್ರುಗಳಿಗೆ ಉತ್ತೇಜನ ಕೊಡಿ, ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ, ಅವರು ಮುಂದುವರಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್.